ಎಲ್ಲ ವೀಕ್ಷಕರಿಗೂ ಆತ್ಮೀಯವಾದ ಸ್ವಾಗತ. ಈ ಭೂಮಿಯ ಮೇಲೆ ಮನುಷ್ಯ ಸಾಮಾನ್ಯವಾಗಿ 100 ವರ್ಷಗಳವರೆಗಿನ ಆಯಸ್ಸನ್ನು ಹೊಂದಿದ್ದರೆ ಆಮೆಗಳು ಬರೋಬ್ಬರಿ 250 ವರ್ಷಗಳ ಆಯಸ್ಸನ್ನು ಹೊಂದಿದೆ. ಇಂತಹ ಕುತೂಹಲಕಾರಿ ಜೀವಿಗಳ ಜೀವಿತಾವಧಿಯನ್ನು ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಹಾಗೂ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ಸ್ ಮೂಲಕ ನಮಗೆ ತಿಳಿಸಿ. ಜಿರಳೆಗಳ ಜೀವಿತಾವಧಿ ಕೇವಲ 1 ವರ್ಷ. ಚಿಟ್ಟೆಗಳ ಆಯಸ್ಸು ಕೇವಲ 2 ದಿನದಿಂದ 7 ದಿನಗಳು ಮಾತ್ರ. ಸೊಳ್ಳೆಗಳು 1 ವಾರದಿಂದ 1 ತಿಂಗಳುಗಳವರೆಗೆ ಬದುಕುಳಿಯುತ್ತದೆ. ಇನ್ನು ಇರುವೆಯ ಆಯಸ್ಸು ರಾಣಿ ಇರುವೆ 3 ವರ್ಷಗಳ ಕಾಲ ಬದುಕಿದರೆ ಸೇವಕ ಇರುವೆಗಳು ಕೇವಲ 1.5 ವರ್ಷಗಳು ಮಾತ್ರ ಬದುಕುತ್ತವೆ. ನೊಣಗಳ ಜೀವಿತಾವಧಿ 19 ರಿಂದ 30 ದಿನಗಳು. ಹೆಬ್ಬಾವು 23 ವರ್ಷಗಳವರೆಗೆ ಬದುಕುತ್ತದೆ. ಕರಡಿಯ ಆಯಸ್ಸು 40 ವರ್ಷಗಳು. ಬಾವಳಿಗಳು 24 ವರ್ಷಗಳವರೆಗೂ ಬದುಕುಳಿಯಬಲ್ಲದು. ಮೊಸಳೆಗಳ ಜೀವಿತಾವಧಿ 45 ವರ್ಷಗಳು. ಬೆಕ್ಕುಗಳ ಆಯಸ್ಸು 25 ವರ್ಷಗಳಾದರೆ ಇಲಿಗಳ ಆಯಸ್ಸು ಕೇವಲ 4 ವರ್ಷಗಳು ಮಾತ್ರ. ಜಿಂಕೆಗಳು ಸಾಮಾನ್ಯವಾಗಿ 35 ವರ್ಷಗಳಷ್ಟು ಕಾಲ ಬದುಕುಳಿಯಬಲ್ಲದು. ನಾಯಿಗಳ ಆಯಸ್ಸು 22 ವರ್ಷಗಳು. ಆನೆಗಳ ಆಯಸ್ಸು 70 ವರ್ಷಗಳಾದರೆ ಗಿಡುಗನ ಜೀವಿತಾವಧಿ 55 ವರ್ಷಗಳು. ನರಿಗಳು 14 ವರ್ಷಗಳವರೆಗೂ ಜೀವಿಸಬಲ್ಲದು. ಗೋರಿಲ್ಲಗಳು 20 ವರ್ಷಗಳ ಆಯಸ್ಸನ್ನು ಹೊಂದಿದೆ. ಕುದುರೆಗಳ ಆಯಸ್ಸು 40 ವರ್ಷಗಳು. ಸಿಂಹದ ಆಯಸ್ಸು 35 ವರ್ಷಗಳು. ಸಾಮಾನ್ಯವಾಗಿ ಗಿಳಿಗಳು 80 ವರ್ಷಗಳವರೆಗೂ ಬದುಕುಳಿಯಬಲ್ಲದು. ತೋಳಗಳು 18 ವರ್ಷಗಳವರೆಗೂ ಬದುಕಿದರೆ ಕೋತಿಗಳು 20 ವರ್ಷಗಳ ಆಯಸ್ಸನ್ನು ಹೊಂದಿದೆ. ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಇನ್ನಷ್ಟು ಹೊಸ ಮಾಹಿತಿಗಳನ್ನು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಎಲ್ಲಾ ವೀಕ್ಷಕರಿಗೂ ಧನ್ಯವಾದಗಳು.